ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮುಖ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮ್ಮ ನೋಡಿಬಿಟ್ಟು ನಿಮ್ಗಳಿಗೆಲ್ಲ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಆಗಿರೋಕ್ಕಂಥ ವಿಡಿಯೋಗೆ ತಂದುಬಿಟ್ಟು ಹೌದು, ಫೈನಲಿ ನಿಮ್ಮ ಒಂದು ಸೆಕೆಂಡ್ ಸೆಮ್ ರಿಸಲ್ಟ್ ಏನಿದೆ ನಾಳೆ ಬರಬೇಕಿತ್ತು, ಬಟ್ ಇವತ್ತೇ ಬಂದಿದೆ. ಒಂದು ರೀತಿಯಲ್ಲಿ ಒಳ್ಳೆಯದು ಆಗಿದೆ, ಇವತ್ತೇ ಬಂದು ಒಂದು ರೀತಿಯಲ್ಲಿ ಒಂದು ವರ್ಸ್ಟ್ ರಿಸಲ್ಟ್ ಕೂಡ ಬಂದಿದೆ ಇವತ್ತು. ಯಾಕೆ ಹೇಗೆ ಹೇಳ್ತೀರಾ, ಏನು ಪ್ರಾಬ್ಲಮ್ ಆಗಿದೆ, ಏನು ಮಿಸ್ಟೇಕ್ ಆಗಿದೆ ಅನ್ನೋಕ್ಕಂಥ ತಮ್ಮ ನೋಡಿಬಿಟ್ಟು ನಿಮ್ಗಳಿಗೆ ಒಂದು ಕ್ವೆಶನ್ ಬಂದಿರುತ್ತೆ. ಇವರು ರಿಸಲ್ಟ್ ಬೇಗ ರಿಲೀಸ್ ಮಾಡಬೇಕಂದ್ಬಿಟ್ಟು ರಿಸಲ್ಟಲ್ಲಿ ಬಹಳ ರೀತಿಯಲ್ಲೂ ಕೂಡ ಒಂದು ಪ್ರಾಬ್ಲಮ್ನ ಒಂದು ಮಿಸ್ಟೇಕ್ನ ಮಾಡ್ತಾಯಿದ್ದಾರೆ. ಏನದು ಅಂತಂದರೆ, ನಿಮ್ಮ ಒಂದು ಪೇಪರ್ ಇರೋದು 100 ಮಾರ್ಕ್ಸ್ಗೆ, ಬಟ್ ನೀವು ಇಲ್ಲಿ ಡಿಸ್ಪ್ಲೇ ಮಾಡಿ ನೋಡ್ಬೋದು 103 ಮಾರ್ಕ್ಸ್ ಬಂದಿದೆ. 3 ಮಾರ್ಕ್ಸ್ ಎಲ್ಲಿಂದ ಬಂತು? ಇವರು ಅವಸರವಾಗಿ ರಿಸಲ್ಟ್ ಬೇಗ ಕೊಡಬೇಕು ಅಂತೇಳ್ಬಿಟ್ಟು ಆ್ಯಕ್ಚುಲಿ ನಾಳೆ ಬರಬೇಕಿದ್ದ ರಿಸಲ್ಟ್ ಇವತ್ತು ಬಂದಿದೆ. ಓಕೆ, ನಾಳೆ ಬರೋದನ್ನು ಇವತ್ತು ಬಂದಿದೆ, ಓಕೆ, ಬಟ್ ಕರೆಕ್ಟಾಗಿ ರಿಸಲ್ಟ್ ಬಂದಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಯಾಟಿಸ್ಫೈಡ್ ರಿಸಲ್ಟ್ ಬಂದಿಲ್ಲ. ಸೊ ಇನ್ನೊಂದು ಈ ರೀತಿ ಮಿಸ್ಟೇಕ್ಸ್ ಆಗಿರೋದರಿಂದ 103 ಮಾರ್ಕ್ಸ್ ಎಲ್ಲಿಂದ ಬಂತು? 3 ಮಾರ್ಕ್ಸ್ ಎಕ್ಸ್ಟ್ರಾ, ಇದೊಂದು ಕ್ವಶನು. ಅದರ ಜೊತೆಗೆ W ಅನ್ನಕ್ಕಂಥ ಒಂದು ಬಂದಿದೆ ನಮಗೆ ರಿಸಲ್ಟು. ಅದರದ ಮೀನಿಂಗ್ ಏನು ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಸೊ W ಮೀನ್ಸ್ ವಾಟ್? W ಮೀನ್ಸ್ ವಿತ್ ಹೆಲ್ಡ್ ರಿಸಲ್ಟ್, ಅಂದರೆ ನಿಮ್ಮ ರಿಸಲ್ಟು ವಿತ್ ಹೆಲ್ಡಲ್ಲಿ ಇದೆ ಅಂತ ಅರ್ಥ. ಏನು ವಿತ್ ಹೆಲ್ಡ್ ಅಂದರೆ ಏನು ಅನ್ನಕ್ಕಂತ ನಿಮಗೆ ಕೇಳೋದಾದರೆ, ನಿಮಗೆ ಒಂದು ಅದರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕಾದ್ರೆ, ಒಂದು ನಿಮ್ಮ ಒಂದು ಏನು ಫಿಲಪ್ ಮಾಡಿರ್ತೀರ ಆನ್ಸರ್ ಶೀಟ್, ಅದರಲ್ಲಿ ನಿಮ್ಮ USNಲ್ಲಿ ಮಿಸ್ಟೇಕ್ ಆಗಿರ್ಬೋದು, ಅಥವಾ ನೀವಲ್ಲಿ ವೈಟ್ನರ್ ಯೂಸ್ ಮಾಡಿರ್ಬೋದು, ಏನೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿಬಿಟ್ಟು ಇದೇ ರೀತಿ ಕೆಲವೊಂದು ಪ್ರಾಬ್ಲಮ್ ಇರುತ್ತೆ. ನಿಮ್ಮದು USNಲ್ಲಿ ಮಿಸ್ಟೇಕ್ ಆಗಿರ್ಬೋದು, ಇಲ್ಲ ನಿಮ್ಮದು ಪೇಪರ್ಸಲ್ಲಿ ಮಿಸ್ಟೇಕ್ ಆಗಿರ್ಬೋದು, ಕೆಲವೊಂದು ಇನ್ಫಾರ್ಮೇಷನ್ಸ್ನ ಏನೋ ಮಿಸ್ ಆಗಿ ಹೋಗಿರುತ್ತೆ. ಸೊ ಅದನ್ನು ಕರೆಕ್ಟಾಗಿ ಇದು ಮಾಡಬೇಕು. ಸೊ ಹಾಗಾಗಿ ನಿಮ್ಮೊಂದು USNಲ್ಲಿ ವೈಟ್ನರ್ ಯೂಸ್ ಮಾಡಿಬಿಟ್ಟು ಅಲ್ಲಿ ಒಂದು ಚೂರು ಏನೋ ಒಂದು ನೀವು ಮಿಸ್ಟೇಕ್ ಮಾಡಿದ್ರಿ ಫಿಲಪ್ ಮಾಡೋ ಟೈಮಲ್ಲಿ ಅಂತಂದರೆ, ಆ ಒಂದು ರೀಸನಿಂದ ನಿಮ್ಮ ಒಂದು ರಿಸಲ್ಟ್ ಏನು ಮಾಡ್ತಾರೆ, ವಿತ್ ಹೆಲ್ಡ್ ಆಗಿ ರಿಸಲ್ಟ್ ಮಾಡಿ ಅದನ್ನು ಕೈಯಿಂದ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಅಂದರೆ ಹ್ಯಾಂಡ್ ರಿಟನ್ ವ್ಯಾಲ್ಯೂಯೇಷನ್ ಅಂದರೆ ಡಿಜಿಟಲ್ ವ್ಯಾಲ್ಯೂಯೇಷನ್ ಇರುತ್ತೆ. ಅಂದರೆ ನಿಮ್ಮ ಒಂದು ಪೇಪರ್ನ ತೆಗೆದುಕೊಳ್ತಾರೆ. ನಿಮ್ಮ ಒಂದು ಪೇಪರ್ನ ತೆಗೆದುಕೊಂಡ್ಬಿಟ್ಟು ನಿಮ್ಮದು USN ಏನು ವೈಟ್ನರ್ ಏನೋ ಮಾರ್ಕ್ ಮಾಡಿರ್ತೀರಲ್ಲ, ಅದನ್ನು ನೋಡಿಬಿಟ್ಟು ನಿಮ್ಮದೇ ಅದು ಪೇಪರ್ ಅಥವಾ ಬೇರೆಯವ್ರದ್ದು ಏನಾದರೂ ಇದೆಯಾ ಅಂತೇಳಿ ಚೆಕ್ ಮಾಡ್ತಾರೆ. ಸೊ ನೋಡಿಬಿಟ್ಟು ನೆಕ್ಸ್ಟ್ ಅದನ್ನು USNದು ನಿಮ್ಮದೇ ಅದಂತೇಳಿ ಕನ್ಫರ್ಮ್ ಆದಮೇಲೆ ಅದನ್ನು ಅಪ್ಡೇಟ್ ಮಾಡಿ ನೆಕ್ಸ್ಟ್ ಆ ಒಂದು ಪೇಪರ್ನ ವ್ಯಾಲ್ಯೂಯೇಟ್ ಮಾಡ್ತಾರೆ. ಮಾಡಿದ ಮೇಲೆ ಮಾರ್ಕ್ಸ್ನ ಅಪ್ಲೋಡ್ ಮಾಡ್ತಾರೆ. ವಿದಿನ್ 2 to 3 ಡೇಸಲ್ಲಿ ನಿಮ್ಮ ಒಂದು ವಿತ್ ಹೆಲ್ಡ್ ರಿಸಲ್ಟ್, ಅಂದರೆ W ಅಂತ ಏನು ಬಂದಿದೆ ಅದು ವಿದಿನ್ 2 ಡೇಸಲ್ಲಿ ನಿಮಗೆ ರಿಸಲ್ಟ್ ಕೊಡ್ತಾರೆ. 2 to ಅಥವಾ 3 ಡೇಸಲ್ಲಿ ಆ ಒಂದು ರಿಸಲ್ಟ್ ಬರುತ್ತೆ. ಅದ್ರ ಬಗ್ಗೆ ವರಿಬೇಡ. ಇನ್ ಕೇಸ್ ಅದು ಏನಾದರೂ ನಿಮ್ಮದಾಗಿರಲಿಲ್ಲ ಆನ್ಸರ್ ಶೀಟು, ಏನಾದರೂ ಕಾಪೀಸ್ ಏನಾದರೂ ಒಂದು ಸಮಥಿಂಗ್ ಏನಾದರೂ ಎಡಿಟ್ ಆಗಿತ್ತು, ಅಥವಾ ನೀವು USNಲ್ಲಿ ರಾಂಗಾಗಿ ಫಿಲಪ್ ಮಾಡೋದಂತಂದರೆ ಅದು ರಿಸಲ್ಟ್ ಬರುವುದಿಲ್ಲ. ಸೊ 2 to 3 ಡೇಸಲ್ಲಿ ಅಪ್ಡೇಟ್ ರಿಸಲ್ಟ್ ಬರುತ್ತೆ. ಇನ್ನೂ ವರಿ ಮಾಡುವಂಥ ನೆಸಸರಿ ಇಲ್ಲ. ಸೊ ಇಲ್ಲಿ ಆಗಿರೋ ಒಂದು ಮಿಸ್ಟೇಕ್ ಏನಂತಂದರೆ 103 ಮಾರ್ಕ್ಸ್ ಬಂದಿದೆ ಮತ್ತು ವರ್ಸ್ಟ್ ರಿಸಲ್ಟ್ ಬಂದಿದೆ. ಸೊ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಯಾರ್ಯಾರ್ದು ಏನೇನು ರಿಸಲ್ಟ್ ಆಗಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ರಿಸಲ್ಟ್ ಬಗ್ಗೆ ಏನೋ ಒಂದು ಡೌಟ್ಸ್, ಏನೋ ಒಂದು ಕ್ವಶನ್ ಕೇಳೋದಿತ್ತು ಅಂದರೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಡಿಸ್ಕ್ರಿಪ್ಷನಲ್ಲಿ VTO ಅವರ ಒಂದು VTO ಬೆಳಗ್ಗೆ ಅನ್ನಕ್ಕಂಥ ಒಂದು ಇನ್ಸ್ಟಾ ಅಕೌಂಟ್ದು ಇದು ಕೊಟ್ಟಿರ್ತೇನೆ. ಅಲ್ಲಿ ಹೋಗಿಬಿಟ್ಟು ನಿಮ್ಮದು ರಿಸಲ್ಟು ಏನು ಎಲ್ಲ ನೀವೇ ನೋಡ್ಕೊಳ್ಳಿ, ನೀವೇ ಒಂದು ಸಾಲ್ವ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.